ನಂಗೆ ಯಾರೋ ಒಬ್ರು ಒಂದ್ಸರಿ ಕೇಳಿದ್ರು, ಭಗವಂತ ಕರ್ಮನ ಕಂಟ್ರೋಲ್ ಮಾಡ್ತಾನಲ್ವಾ ಅಂತ. ಕರ್ಮ ಭಗವಂತನಿಗಿಂತ ದೊಡ್ಡದು. ಉದಾಹರಣೆಗೆ, ತ್ರೇತಾಯುಗದಲ್ಲಿ ರಾಮ ಮರೆಯಲ್ಲಿ ನಿಂತು ಬಾಣ ಹೊಡೆದು ವಾಲಿಯನ್ನ ಕೊಲ್ತಾನೆ. ವಾಲಿ ತೀರ್ಕೊಳ್ಬೇಕಾದ್ರೆ ಕೇಳ್ತಾನೆ, ನೀನು ಮರೆಯಲ್ಲಿ ನಿಂತು ಹೊಡೆದ ಇದೆಷ್ಟು ಸರಿ ಅಂತ. ಅದಕ್ಕೆ ಶ್ರೀರಾಮ ಹೇಳ್ತಾನೆ, ನಿನ್ನಿಂದ ಇಂಥದ್ದೇ ಸಾವನ್ನ ನಾನು ಮುಂದಿನ ಜನ್ಮದಲ್ಲಿ ಸ್ವೀಕರಿಸ್ತೀನಿ ಅಂತ. ವಾಲಿ ಜರಾಗಿ ಹುಡ್ತಾನೆ. ವಿಷಪೂರಿತ ಬಾಣವನ್ನ ಶ್ರೀಕೃಷ್ಣನಿಗೆ ಹೊಡೆದು ಶ್ರೀಕೃಷ್ಣ ಅದರಿಂದ ಕಾಲವಾಗ್ತಾನೆ. ಇನ್ನು ಶ್ರೀಕೃಷ್ಣ ಪ್ರೀತಿಸೋರ್ ವಿಷಯಕ್ಕೆ ಬಂದ್ರೆ, 14 ವರ್ಷ ಆದ್ಮೇಲೆ ಶ್ರೀಕೃಷ್ಣ ಬಂದು ಕಂಸನ ವಧೆ ಮಾಡಿ ದೇವಕಿ ಹಾಗೂ ವಾಸುದೇವನ್ನ ಜೈಲಿಂದ ಬಿಡಿಸ್ತಾನೆ. ಆಗ ದೇವಕಿ ಕೇಳ್ತಾಳೆ, ನೀನು ಭಗವಂತ ಆದ್ರೂ ನೀನ್ ನನಗೆ ಬಿಡಿಸೋಕೆ 14 ವರ್ಷ ಯಾಕೆ ತಗೊಂಡೆ ಅಂತ. ಅದಕ್ಕೆ ಶ್ರೀಕೃಷ್ಣ ನಕ್ಕ ಹೇಳ್ತಾನೆ, ನಾನು ಹಿಂದಿನ ಜನ್ಮದಲ್ಲಿ ರಾಮನಾಗಿದ್ದಾಗ ನೀನು ಕೈಕೇಯಿಯಾಗಿದ್ದೆ. ನನ್ನ 14 ವರ್ಷ ವನವಾಸಕ್ಕೆ ಕಳಿಸ್ದೆ. ವನವಾಸಕ್ಕೆ ಹೊರಡಬೇಕಾದ್ರೆ ನನ್ನ ತಾಯಿ ಹಾಲು ತಗೊಂಡು ಬಂದ್ರು ನೀನು ಆ ಹಾಲು ನನಗೆ ಕುಡಿಯೋಕೆ ಬಿಡಲಿಲ್ಲ. ಅದಕ್ಕೆ ಈ ಜನ್ಮದಲ್ಲಿ ನಾನು ನೀನು ಹುಟ್ಟಿದ್ರು ನಾನು 14 ವರ್ಷ ನಿನ್ನಿಂದ ಬೇರೆ ಆಗಿದ್ದೆ. ಹಾಗೆ ಹುಟ್ಟಿದ ತಕ್ಷಣ ಬೇರೆ ಆದೆ, ನಿನ್ನ ಎದೆ ಹಾಲನ್ನ ನಾನು ಉಣ್ಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದೇವಕಿ ಕೇಳ್ತಾಳೆ, ಹಾಗಾದ್ರೆ ಕೌಸಲ್ಯ ಯಾರು ಅಂತ. ಕೌಸಲ್ಯ ಬೇರೆ ಯಾರು ಅಲ್ಲ, ಯಶೋಧ. ನಾನು ಹುಟ್ಟುತ್ತಿದ್ದಂಗೆ ಯಶೋಧ ಮಡಿಲಿಗೆ ಹೋಗಿ 14 ವರ್ಷ ಅವಳ ಜೊತೆನೇ ಇದ್ದೆ. ಆ 14 ವರ್ಷ ಮಿಸ್ ಆಗಿತ್ತಲ್ಲ, ಆ ತಾಯಿ ಮಮಕಾರನ ಅವಳಿಗೆ ಪರಿಪೂರ್ಣ ಮಾಡಿಕೊಟ್ಟೆ ಅಂತ. ಕರ್ಮ ಅನ್ನೋದು ಭಗವಂತನಿಗೆ ಬಿಟ್ಟಿಲ್ಲ, ಭಗವಂತ ಪ್ರೀತಿಸೋರ್ಗೂ ಬಿಟ್ಟಿಲ್ಲ. ಭಗವಂತನಿಗೆ ಬಿಟ್ಟಿಲ್ಲ ಅಂತಂದ್ರೆ ನಾವೆಲ್ಲ ಮನುಷ್ಯರಲ್ವಾ. ಅದಕ್ಕೆ ಕರ್ಮ ಮಾಡಬೇಕಾದ್ರೆ ಯೋಚನೆ ಮಾಡಿ ಜಾಗರೂಕತೆಯಿಂದ ಮಾಡಬೇಕು. ಯೋಚನೆ ಮಾಡಿ.